ತಮಿಳು ಬಿಗ್ ಬಾಸ್ ಸ್ಪರ್ಧಿಗಳಿಗೆ ರೆಡ್ ಕಾರ್ಡ್. ಇದರಿಂದ ಏನೆಲ್ಲ ನಷ್ಟ ಆಗುತ್ತೆ ಗೊತ್ತಾ? ನಮಸ್ಕಾರ ವೀಕ್ಷಕರೇ, ನಾನು ರಮೇಶ್ ಬಾಬು ಜೀವನ ಚಕ್ರ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ತಮಿಳಿನಲ್ಲೂ ಬಿಗ್ ಬಾಸ್ ಸಿಕ್ಕಾಪಟ್ಟೆ ಸದ್ದು ಮಾಡ್ತಾ ಇದೆ. ಆದರೆ ಇಂದು ಸೋಷಿಯಲ್ ಮೀಡಿಯಾ ಓಪನ್ ಮಾಡಿದ್ರೆ ಸಾಕು ಇದೊಂದು ಕ್ಲಿಪ್ ಎಲ್ಲರನ್ನು ಕಾಡ್ತಾ ಇದೆ. ತಮಿಳು ಬಿಗ್ ಬಾಸ್ ನೋಡೋರಿಗೆ ಮಾತ್ರ ಈ ಕ್ಲಿಪ್ ಹಿಂದಿನ ಕತೆ ಅರ್ಥ ಆಗ್ತದೆ. ಅಂದ್ರೆ ಸಿಕ್ಕಾಪಟ್ಟೆ ಟ್ರೆಂಡ್ ಆಗಿರುವ ಕಾರಣ ಎಲ್ಲರ ಮೊಬೈಲ್ಗೂ ಈ ವಿಡಿಯೋ ರೀಚ್ ಆಗ್ತಾ ಇದೆ. ಎಷ್ಟೋ ಜನ ಆ ಕಮೆಂಟ್ ನಲ್ಲಿಯೇ ಏನಿದೆ ಘಟನೆ ವಿವರಿಸಬಹುದಾ ಅಂತ ಕೂಡ ಕೇಳ್ತಾ ಇದ್ದಾರೆ. ಒಂದಷ್ಟು ಜನಕ್ಕೆ ಈ ಘಟನೆ ಅರ್ಥನೇ ಆಗ್ತಾ ಇಲ್ಲ. ಬಿಗ್ ಬಾಸ್ ಅಂದ್ಮೇಲೆ ಟಾಸ್ಕ್ಗಳು ಸರ್ವೇ ಸಾಮಾನ್ಯ. ಟಾಸ್ಕ್ ನಲ್ಲಿ ಗೆಲ್ಲಲೇಬೇಕು, ಒಂದಷ್ಟು ಸೌಲಭ್ಯಗಳಿಗಾಗಿ ಅಥವಾ ಅಲ್ಲಿ ಉಳಿಬೇಕು ಅನ್ನೋ ಕಾರಣಕ್ಕಾಗಿ ಕೂಡ. ಅದೇ ರೀತಿ ತಮಿಳು ಬಿಗ್ ಬಾಸ್ ನಲ್ಲೂ ಟಾಸ್ಕ್ ಒಂದನ್ನು ಕೊಟ್ಟಿದ್ರು ಬಿಗ್ ಬಾಸ್. ಅದು ಫಿನಾಲೆಗೆ ಟಿಕೆಟ್ಗಾಗಿ ನಡೆಯುತ್ತಿದ್ದಂತಹ ಟಾಸ್ಕ್. ಒಂದು ಕಾರ್ನಲ್ಲಿ 9 ಜನರನ್ನು ಕೂರಿಸಲಾಗ್ತದೆ. ಆ ಕಾರ್ನಲ್ಲಿ ಯಾರು ಜಾಸ್ತಿ ಹೊತ್ತು ಕೂರಕ್ಕಾಗದಲ್ಲಿ ಹೊರಗಡೆ ಬರ್ತಾರೆ ಅವರು ಆ ಗೇಮ್ ಇಂದ ಔಟ್ ಆಗ್ತಾರೆ ಅನ್ನೋ ಒಂದು ನಿಯಮ ಇರುತ್ತೆ. ಈ ಟಾಸ್ಕ್ ನಲ್ಲಿ ಸಾಂದ್ರಾ ಕಿಟಕಿ ಪಕ್ಕ ಕೂತಿದ್ರೆ ಅವ್ರ ಪಕ್ಕ ಪಾರ್ವತಿ ಹಾಗೂ ಕಮರುದ್ದೀನ್ ಕೂಡ ಕೂತಿರ್ತಾರೆ. ಬಳಿಕ ಪಾರ್ವತಿ ಸಾಂದ್ರಾ ಅವ್ರನ್ನ ಹೊರಗೆ ತಳ್ಳಲು ಪ್ರಯತ್ನ ಪಡ್ತಾರೆ. ಆದ್ರೆ ಸಾಂದ್ರಾ ಅವರು ತಮ್ಗೆ ಎಷ್ಟೇ ಕಷ್ಟ ಆದ್ರೂ ಅದನ್ನ ಸಹಿಸಿಕೊಂಡು ಕುಂತಿರ್ತಾರೆ. ಆದ್ರೆ ಕಮರುದ್ದೀನ್ ಕಾಲಲ್ಲಿ ಒದ್ದು ಸಾಂದ್ರಾ ಅವ್ರನ್ನ ಹೊರಗೆ ತಳ್ತಾರೆ. ತಕ್ಷಣ ಸಾಂದ್ರಾ ಪ್ರಜ್ಞೆ ತಪ್ಪಿ ಬೀಳ್ತಾರೆ. ದೇಹಕ್ಕೆ ಪಿಡಿಸ್ ಬಂದಂತೆ ಆಗುತ್ತೆ. ಆಗ ಆಂಬುಲೆನ್ಸ್ ನಲ್ಲಿ ಸಾಂದ್ರಾ ಅವ್ರನ್ನ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಾರೆ. ಈ ಎಪಿಸೋಡ್ ನೋಡ್ತಿದ್ದಂತ ವೀಕ್ಷಕರು ಒಂದೇ ಡಿಮ್ಯಾಂಡ್, ಪಾರ್ವತಿ ಹಾಗೂ ಕಮರುದ್ದೀನ್ ಅವ್ರಿಗೆ ರೆಡ್ ಕಾರ್ಡ್ ಕೊಟ್ಟು ಹೊರಗೆ ಕಳಿಸಬೇಕು ಅನ್ನೋದು. ಹಾಗೆ ವಿಜಯ್ ಸೇತುಪತಿ ಕೂಡ ರೆಡ್ ಕಾರ್ಡ್ ತೋರಿಸಿ ಪಾರ್ವತಿ ಮತ್ತು ಕಮರುದ್ದೀನ್ ಅವರನ್ನ ಮನೆಯಿಂದ ಹೊರಗೆ ಕಳಿಸೇ ಬಿಡ್ತಾರೆ. ಫಾರ್ ದಿ ಫಸ್ಟ್ ಟೈಮ್ ಈ ರೀತಿ ರೆಡ್ ಕಾರ್ಡ್ ತೋರಿಸಿ ಮನೆಯಿಂದ ಹೊರಗೆ ಕಳಿಸಿರೋದು. ಈ ಪಾರ್ವತಿ ಹಾಗೂ ಕಮರುದ್ದೀನ್ ಬಿಗ್ ಬಾಸ್ ಮನೆಯಲ್ಲೂ ಸಲಿಗೆಗೆ ಮೀರಿ ನಡೆದುಕೊಳ್ತಿದ್ರು ಅಂತ ನೋಡಿದವರು ಇಷ್ಟ ಇರಲಿಲ್ಲ. ಆದ್ರೆ ಸಾಂದ್ರಾ ಕೂಡ ಈ ಬಗ್ಗೆ ಮಾತಾಡಿದ್ರು ಅಂತ ತಿಳಿದು ಬಂದಿದೆ. ಫೈನಲ್ ಆಗಿ ರೆಡ್ ಕಾರ್ಡ್ ತೋರಿಸಲಾಗಿದೆ. ರೆಡ್ ಕಾರ್ಡ್ ತೋರಿಸಿದ್ರೆ ಸೀದಾ ಮನೆಯಿಂದ ಹೊರಗೆ ಬರ್ತಾ ಇರಬೇಕು. ಯಾವ ಬೀಳ್ಕೊಡುಗೆ ಕೂಡ ಇರಲ್ಲ. ಮತ್ತೊಂದು ವಿಶೇಷ ಅಂದ್ರೆ ಇಷ್ಟು ದಿನ ಬಿಗ್ ಬಾಸ್ ಮನೆಯಲ್ಲಿ ಇದಕ್ಕೆ ಪೇಮೆಂಟ್ ಕೂಡ ಇದ್ದದ್ದಕ್ಕೆ ಪೇಮೆಂಟ್ ಕೂಡ ಸಿಗೋದಿಲ್ಲ. ಫೈನಲಿ ಜಸ್ಟಿಸ್ ಫಾರ್ ಸಾಂದ್ರಾ ಅಂತ ಜನ ಕೂಗ್ತಿದ್ರು. ಇದಕ್ಕೆ ನ್ಯಾಯ ಸಿಕ್ಕಂತೆ ಆಗಿದೆ.